ಫೇಕ್ RTI ಕಾರ್ಯಕರ್ತರು ಅಂತೇಳಿ ಒಂದು ಪೋಸ್ಟಲ್ ಆರ್ಡರ್ ಹಚ್ಚೋದು, ಆಮೇಲೆ ನಮ್ಗೆ ಇದು ಮಾಡುವಂಥ ದಯವಿಟ್ಟು ಏನಪ್ಪ ಅಂತ ಅದನ್ನೆಲ್ಲ ಇಲ್ಲ ಸಾಹೇಬ್ರಿ, ಈಗ ಒಟ್ಟೆ ಇವ್ರು ಅಂದ್ರೆ ಇರ್ಲಿ ನಾವು ಕೈಲಿ ಹಾಕಿ ಸಂಪೂರ್ಣ ಸರ್ಕಾರ ಕ್ಯಾಸ್ಲೆಟ್ ಟ್ರೀಟ್ಮೆಂಟ್ ಅಂತೇಳಿ ನೌಕರಿ ಕಡಿತ ಪ್ರತಿ ತಿಂಗಳು ಎಲ್ಲರೂ ಕೂತು ಬಿಡ್ತಾರೆ. ಇಲ್ಲಿ ಒಂದು ಸರ್ 8,000 ಈಗ ಹೋದೇವು ಅಂದ್ರೆ 8,000 ರೂಪಾಯಿ ಬರ್ತೈತಿ. 8,000 ಬಿಟ್ಟು ಉಳಿದ ರೊಕ್ಕ ನೀವು ಕಟ್ಟಿ ಮತ್ತೆ ಈಗ 1 ಕೋಟಿ ರೂಪಾಯಿ ಒಂದು ಗಂಟೆ ಸರ್ ಅಪ್ರೋಚ್ ಹೋಗ್ಬೇಕಲ್ಲ. ಫುಲ್ಲಿ ಫ್ರಾಡ್ ಯೋಜನೆ. ನಾ ಇದು 4 ವರ್ಷ ಹಿಂದೇನ ಫೇಸ್ಬುಕ್ದಾಗ ವಾಟ್ಸಪ್ ಬರ್ಕೊತ ಬಂದಿದ್ದೆ. ಇದು ನೌಕರರನ್ನ ಈ ಯೋಜನೆ ಬಗ್ಗೆ ಸ್ವಲ್ಪ ನೀವು ಸರ್ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾವು ಏನು ಇದು, ಆಮೇಲೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಮತ್ತು ಶೈಕ್ಷಣಿಕ ತಾಲೂಕಾ ಘಟಕ ಚರ್ಚೆ ನಾವೇನು ಮನವಿ ಕೊಟ್ಟಿದ್ದೀರಿ ಇದನ್ನು ನಾವು ಸಂಬಂಧಪಟ್ಟವರಿಗೆ ತಿಳಿಸ್ತೀವಿ. ಒಂದು ರಿಗಾರ್ಡಿಂಗ್ ಅಣ್ಣಪ್ಪ ಪೂಜಾರಿ ಅವರ ಬಗ್ಗೆ ಇದೆ, ಆನಂತರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಇದೆ, ಕರ್ನಾಟಕ ಆರೋಗ್ಯ ಸಚಿವರು ಇದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಈಗ ಸಮರ್ಪಕವಾಗಿ ಕೇಳ್ರಿ ಸರ್, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳಿ ಸರ್ಕಾರಿ ನೌಕರಿಗೆ ಜಾರಿ ತಂದಿದೆ. ಭಾಳ ಒಳ್ಳೆಯ ಯೋಜನೆ ಅಂಥೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದರೆ ನಮಗೇನು ಮೊದಲ ದೊರೀತಾ ಇತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೊತಿದ್ದೀವಿ ಸಾಹೇಬ್ರೆ. ಆದರೆ ಈಗ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇಲ್ಲ. ನಾವು ಯಾವುದೇ ದವಾಖಾನೆಗೆ ಹೋದ್ರೆ ಆ ದವಾಖಾನೆಯವರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಟ್ಟು ನಮಗೇನಪ್ಪ ಅಂತಂದ್ರೆ ನಮಗೇನು ತೊಂದರೆ ಆಗ್ತದನ್ನು ಸರಿಪಡಿಸಬೇಕು. ಆದರೆ ಇವತ್ತು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಹಾಸ್ಪಿಟಲ್ದವ್ರು ಬಿಜಾಪುರದಲ್ಲಿ ಸರ್ಕಾರಿ ದವಾಖಾನೆ ಒಂದು ಬಿಟ್ಟರೆ ಉಳ್ಕಿದ್ದು ಯಾವ ದವಾಖಾನೆಯವರು ತೊಗೊಳ್ತಾ ಇಲ್ಲ ಸರ್. ನಮ್ದು ಏನಪ್ಪ ಅಂತಂದ್ರೆ ದುಡ್ಡು ಒಂದು 3,500 ಒಂದು 500 ರೂಪಾಯಿ 8,500 ತಿಂಗಳಿಗೆ ಪ್ರತಿಯೊಬ್ಬ ನೌಕರರಿಂದ ಕಟ್ಟಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ಈ ಏನು ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಇದೆ, ಕ್ಯಾಶ್ಲೆಸ್ ಏನು ಟ್ರೀಟ್ಮೆಂಟ್ ಇದೆ, ಇದನ್ನು ನಮ್ಮ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಿಗೆ ಏನಪ್ಪ ಅಂತಂದ್ರೆ ತಮ್ಮಿಂದ ಒಂದು ಡೈರೆಕ್ಷನ್ಸ್ ಹೋಗಿ ಅದನ್ನು ಸರಿಯಾಗಿ ಮಾಡಬೇಕು. ಒಂದು ಇಲ್ಲ ಮಾಡಲಿಲ್ಲಪ್ಪ ಅಂತಂದ್ರೆ ಹಿಂದಿನ ಯೋಜನೆ ಏನೈತಂದ್ರೆ ಆ ಯೋಜನೆಯಲ್ಲೇ ಜಾರಿಗೆ ತಂದಿಕೆ ನಮ್ಮ ನೌಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಮಸ್ತ ವಿಜಯಪುರ ಜಿಲ್ಲೆಯ ನೌಕರರ ಪರವಾಗಿ ಮತ್ತು ಶಿಕ್ಷಕ ಗುರುಗಳ ಪರವಾಗಿ ತಮಗೆ ರಾಜ್ಯ ಸರ್ಕಾರ ನಾವೆಲ್ಲ ಭಾಳಷ್ಟು ಜನ ಸುಮಾರಾಗಿ ಒಂದು 500 ಜನ ಶಿಕ್ಷಕರು ಇವತ್ತು ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಸಂಘದ ಅಧ್ಯಕ್ಷರು, ನಮ್ಮ ಶಿಕ್ಷಕ ನಾಯಕರು ಆಗಿರ್ತಕ್ಕಂಥ SS ಪಾಟೀಲ್ ಸರ್ ಒಂದು ನೇತೃತ್ವದಲ್ಲಿ ವಿಜಯಪುರ ಒಂದು ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ರೌಡಿ ಶೀಟರ್ ಆಗಿರ್ತಕ್ಕಂಥ ಅಣ್ಣಪ್ಪ ಪೂಜಾರಿ ಇವತ್ತನ ಒಂದು ಮಾನಸಿಕ ಕಿರುಕುಳನ್ನು ಕೊಡ್ತಾ ಇದ್ದಾನೆ ನಮ್ಮೆಲ್ಲ ಶಿಕ್ಷಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ. ಆ ಒಂದು ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ಕಾರಣ ತಾವೆಲ್ಲರೂ ಈಗ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತ ಬಳಗದವ್ರು ತಾವು ಕೊಡಿರಿ. ಇವತ್ತಿನ ದಿವಸ ಭಾಳಷ್ಟು ಅವನು ನಮಗೆ ಅಣ್ಣಪ್ಪ ಪೂಜಾರಿ ಅಂತಕ್ಕಂಥವನು ಏನು ಹೇಳ್ತಿದ್ದಾನೆ, ನಾನು ಪತ್ರಕರ್ತನಾಗಿದ್ದೀನಿ ಅಂತ ಹೇಳ್ತಾನೆ. ಆದರೆ ಅವನು ಪತ್ರಕರ್ತರಿಲ್ಲ. ಮತ್ತು ಅವನು KRS ಪಕ್ಷದ ಒಬ್ಬ ಚಡ್ಚಾಣ ತಾಲೂಕಿನ ಅಧ್ಯಕ್ಷ ಅಂತ ಹೇಳ್ತಿದ್ದಾನೆ. ಅವನು ಅಧ್ಯಕ್ಷನೂ ಇಲ್ಲ, ಅದಾನ ಸರ್ ಅಧ್ಯಕ್ಷ ಅಂತ ಹೇಳ್ತಿದ್ದಾನೆ. ಅವನು ಏನು ಮಾಡ್ತಿದ್ದಾನೆ ಅಂದರೆ ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡೋದು, ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾನೆ. ಎಲ್ಲ ಶಾಲೆಗಳಿಗೆ ಹೋಗಿ ಅಲ್ಲಿ ಅನೇಕ ನಮ್ಮ ಮಕ್ಕಳು ಇರ್ತವೆ, ಮಹಿಳಾ ಶಿಕ್ಷಕರು ಇರ್ತಾರೆ, ಅವರಿಗೆ ಅಸಭ್ಯವಾಗಿ ನಡ್ಕೊತಿದ್ದಾನೆ. ಏನು ಮಾಡ್ತಾಯಿದ್ದೀರಿ ನೀವು, ಸರಿಯಾಗಿ ಕಲಿಸ್ತಾ ಇಲ್ಲ ನೀವು, ಆ ಕಡೆ ಈ ಕಡೆ ಇದೆಲ್ಲ ಶಾಲೆಯಲ್ಲಿ ಬೀಳ್ಕಾಗಿದೆ, ಮಾಸ್ತರ್ಗಳು ಏನು ಮಾಡ್ತಾಯಿದ್ದೀರಿ ನೀವು ಅನ್ನೋದು ಅವ್ರಿಗೆ ಅಸಭ್ಯವಾಗಿ ಮಾತನಾಡೋದು, ಬೈಯೋದು, ಹೆದರಿಕೆ ಹಾಕೋದು. ಅವರಿಂದ ದುಡ್ಡು ಕೇಳ್ತಾ ಇದ್ದಾನೆ ಹೆಡ್ ಮಾಸ್ಟರ್ಗಳಿಗೆ. ಏನು ನೀವು ಅಕ್ಕಿ ಒಯ್ತೀರಿ, ನೀವು ಬ್ಯಾಳಿ ಒಯ್ತೀರಿ, ನೀವು ತತ್ತಿ ತಿಂತಾ ಇದ್ದೀರಿ, ಮಕ್ಕಳಿಗೆ ಹಾಕ್ತಾ ಇಲ್ಲ, ಈ ರೀತಿ ಅಸಭ್ಯವಾಗಿ ಮಾತನಾಡಿ ಅವ್ರಿಗೆ ಮಾನಸಿಕ ಒಂದು ಕಿರುಕುಳ ಕೊಡ್ತಾ ಇದ್ದಾನೆ. ಆ ಒಂದು ನಿಮಿತ್ತವಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಚಡ್ಚಾಣ ತಾಲೂಕಿನಿಂದ ನಮ್ಮ ವಿಜಯಪುರ ಜಿಲ್ಲಾ ಸಂಘಟನೆಯಿಂದ
ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ಮಾನ್ಯರು ಇದನ್ನು ಮನವಿಯನ್ನು ಮಾನ್ಯ ಮಾಡಿ ನಮ್ಮ ಎಲ್ಲ ನೌಕರರ ಬಾಂಧವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಭಾಳಷ್ಟು ಜನ ಆಗಮಿಸಿ ನಮ್ಮ ಈ ಒಂದು ಏನದ ಅಹವಾಲವನ್ನು ತಾವೆಲ್ಲರೂ ಕೇಳಿದಿರಿ. ತಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಶಿಕ್ಷಕ ಬಳಗಕ್ಕೂ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನೌಕರ ಬಂದವರಿಗೆ ವಂದಿಸಿ ನಾನು ಮಾತನಾಡಿರ್ತಕ್ಕಂಥ ಚಡ್ಚಣ ತಾಲೂಕಿನ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸವಂತ ಉಮ್ರಾಣಿ ಮಾತನಾಡ್ತಾ ಇದ್ದೀನಿ. ತಾಲೂಕಿನ ನೌಕರ ಸಂಘ, ಶಿಕ್ಷಕರ ಸಂಘದ ಘಟಕಗಳು ಮತ್ತು ಜಿಲ್ಲಾ ಶಿಕ್ಷಕರ ಸಂಘ ಇದರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ತಗೊಂಡು ನಾವು ಬಂದಿದ್ದೀವಿ. ಮನವಿಯ ಉದ್ದೇಶ ಏನಂತಂದರೆ, ಇವತ್ತು ನಕಲಿ ಪತ್ರಕರ್ತರು, ಆಮೇಲೆ ಕೆಲವೊಬ್ಬರು ರೌಡಿ ಸೀಟರ್ಸ್ ಅವರು ತಮ್ಮದೇ ಆದಂಥ ಒಂದು ಉದ್ಯೋಗಗಳನ್ನು ಮಾಡಿ ಇವತ್ತು ಪ್ರೌಢಶಾಲೆ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಇವತ್ತಂದರೆ, ಅವ್ರು ನಾವು ಪ್ರೆಸ್ ರಿಪೋರ್ಟರ್ಸ್ ಅಂತ ಹೇಳ್ಕೊಂಡು ಇವತ್ತಲ್ಲಿ ಹೋಗಿ ಅನವಶ್ಯಕವಾಗಿ ವಿಡಿಯೋಗಳನ್ನು ಮಾಡಿ ಇವತ್ತು ನಮ್ಮ ಮಹಿಳಾ ಸಹೋದರಿಯರಿಗೆ, ಸರ್ಕಾರಿ ನೌಕರಿ ಸಿಬ್ಬಂದಿಯವರಿಗೆ ಹೋಗಿ ಅವರು ವಿಡಿಯೋಗಳನ್ನು ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ಬಿಟ್ಟು, ಆಮೇಲೆ ಯೂಟ್ಯೂಬ್ಗಳಲ್ಲಿ ಬಿಟ್ಟು, ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟು ಅವಮಾನಕರವಾದಂಥ ರೀತಿಯಲ್ಲಿ ಮಾತಾಡಿ, ಅವಾಚ್ಯ ಶಬ್ದಗಳಿಂದ ಮಾತಾಡಿ ಇವತ್ತೇನಪ್ಪ ಅಂತಂದ್ರೆ ಸರ್ಕಾರಿ ನೌಕರಿಗೆ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅವರು ಬಿಡ್ತಾ ಇಲ್ಲ ಸಾಹೇಬ್ರೆ. ಅದಕ್ಕೋಸ್ಕರ ಇವತ್ತು ನಾವೇನಪ್ಪ ಅಂತಂದ್ರೆ, ಮೊನ್ನೆ ಒಂದು ಭಾಳ ಒಂದು ಘಟನೆ ಚಡ್ಚಾಣದಲ್ಲಿ ಒಬ್ಬರು ಅಣ್ಣಪ್ಪ ಪೂಜಾರಿ ಅಂತೇಳಿ KRS ಪಕ್ಷದ ಅಧ್ಯಕ್ಷರಂತ ಹೇಳಿಬಿಟ್ಟು ಅಲ್ಲಿ ಚಡ್ಚಾಣ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ಹೆಡ್ ಮಾಸ್ಟರ್ಗಳಿಗೆ, ಇವತ್ತು ನಮ್ಮ ಮಹಿಳಾ ಸಹೋದರಿಯರು ಸಾಕಷ್ಟು ಜನ ಇದ್ದಾರೆ, ಇವತ್ತು ಅವರಿಗೆ ಅವಮಾನ ಆಗುವಂಥ ರೀತಿಯಲ್ಲಿನೂ ಕೂಡ ಅವರು ಮಾತಾಡಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳ್ತೀವಿ ಸರ್, ಸರ್ಕಾರದ ಯೋಜನೆ, ಸರ್ಕಾರದ ಒಂದು ಜಿಗಜಿಣಗಿ ಸ್ಕೂಲ್ನಲ್ಲಿ ಕಳೆದ ವರ್ಷದಿಂದ ಏನು ಮಾಡ್ತಾ ಇದ್ರು ಅವರು, ಸರ್ಕಾರಿ ಸ್ಕೂಲಿಗೆ ಹೋಗೋದು, ಮಕ್ಕಳಿಗೆಲ್ಲ ಫ್ರೀ ಎಲ್ಲ ಕೊಡ್ತಿರಲ್ಲ ಸರ್. ಸರ್ಕಾರ ಏನು ಕೊಡ್ತದಲ್ಲ ಅದನ್ನು ನಾವು ಫ್ರೀ ಕೊಡ್ತಾ ಇದ್ದೀವಿ. ಏನು ಕೊಡ್ತಾ ಇದೆ? ಮಕ್ಕಳಿಗೆ ಶೂ ಶಾಕ್ ಕೊಡ್ತಾ ಇದೆ, ಪಠ್ಯ ಪುಸ್ತಕ ಕೊಡ್ತಾ ಇದೆ, ಯೂನಿಫಾರ್ಮ್ ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ಆಮೇಲೆ ಅಂದ್ರೆ ಬಿಸಿ ಊಟದೊಳಗೆ ಮೊಟ್ಟೆ ಕೊಡ್ತಾ ಇದೆ. ಇವೆಲ್ಲ ಏನು ಬರ್ತೈತಲ್ಲ ಅದನ್ನೆಲ್ಲ ಸರಿಯಾಗಿ ಕೊಡ್ತೀವಿ. ತಿಂಗಳಿಗೊಮ್ಮೆ ಪಾಲಕರ ಸಭೆ ಮಾಡ್ತೀವಿ, SDMC ಸಭೆ ಮಾಡ್ತೀವಿ, ಇದು ಎಲ್ಲನೂ ಕೂಡ ಮಾಡ್ತೀವಿ. ಇವತ್ತು ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಬರ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಬರ್ತಾರೆ, ತಾಲೂಕ್ ಪಂಚಾಯತ್ ಸದಸ್ಯರು ಬರ್ತಾರೆ, ಗೌರವಾನ್ವಿತ SDMC ಕಮಿಟಿ ಇರ್ತದೆ, ಆಮೇಲೆ ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳೆಲ್ಲರೂ ಕೂಡ ಬಂದು ಸ್ಕೂಲಲ್ಲಿ ಕೂತ್ಕೊಂಡು ದೇಣಿಗೆಗಳನ್ನು ಕೊಟ್ಟು ಎಲ್ಲ ಕೆಲಸಗಳನ್ನು ಶೈಕ್ಷಣಿಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಉತ್ತೇಜನವನ್ನು ಇಡೀ ಜಿಲ್ಲೆಯಲ್ಲಿ ನೀಡ್ತಾ ಇದ್ದಾರೆ. ಇದರ ಮಧ್ಯದೊಳಗೆ ಕೆಲವೊಂದು ಪತ್ರಿಕಾ ಮಿತ್ರರ ಏನು ಸೋಗ್ ಹಾಕೊಂಡು ಇವತ್ತು ಒಂದು KRS ಪಾರ್ಟಿ ಅಂತೇಳಿ ಅದರ ಸೋಗ್ ಹಾಕೊಂಡು ಇವತ್ತೇನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಅವರು ಗುಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರರ ಮೇಲೆ ರೌಡಿಸಮ್ಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೆಣ್ಮಕ್ಳಿಗೆ ಅವಾಚ್ಯವಾಗಿ ಶಬ್ದಗಳನ್ನು ಮಾತಾಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಧೈರ್ಯವಂತರಿರಂಗಿಲ್ಲ. ಅವ್ರು ಕೆಲವರು ಶಿಕ್ಷಕರೇನಪ್ಪ ಅಂತಂದ್ರೆ ಬಂದು ರೊಕ್ಕ ಕೊಟ್ಬಿಡ್ಲೆ ದುಡ್ಡು ಕೊಡ್ಬೇಕಂತಾರ, ದುಡ್ಡು ಕೊಟ್ಬಿಡ್ಲೆ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ಮುಂದೆ ಅದು ಕೇಸು ಇಲ್ಲ, ಆ ವಿಡಿಯೋನೂ ಇಲ್ಲ, ಅದು ಏನೂ ಇಲ್ಲ. ಕೊಡಲಿಲ್ಲಪ್ಪ ಅಂತಂದ್ರೆ ವಿಡಿಯೋ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಹರಿಬಿಡ್ತಾರೆ. ಈ ರೀತಿಯಾದಂಥ ಸರ್ಕಾರಿ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾವು ನಮ್ಮ ಸರ್ಕಾರಿ ನೌಕರಿಗೆ ರಕ್ಷಣೆ ಕೊಡಬೇಕು. ಸರ್ಕಾರಿ ನೌಕರಿಗೆ ಆದಂಥ ದೌರ್ಜನ್ಯವನ್ನು ತಡಿಲಿಕ್ಕೆ ತಾವೆಲ್ಲರೂ ಇದಾಗಬೇಕು. ಮಾನ್ಯ SP ಸಾಹೇಬ್ರ ಕಡೆ ಹೋಗಿ ಕೊಟ್ಟು ಬಂದೀವಿ ಸರ್. ಅದನ್ನು ಹೆಚ್ಚಿನ ವಿಚಾರಗಳನ್ನು ಅದ ನಂತರ ಈಗ ನಮ್ಮ ಚಡ್ಚಾಣದ ನಮ್ಮ ನೌಕರರ ಸಂಘದ ಮತ್ತು ಶಿಕ್ಷಕರ ನಾಯಕರು SS ಪಾಟೀಲ್ ಸರ್ ಅವರು ಕೆಲವೊಂದು ವಿಚಾರಗಳು ಹೇಳ್ತಾರೆ. ದಯವಿಟ್ಟು ಏನಪ್ಪ ಅಂತಂದ್ರೆ ತಾವೆಲ್ಲರೂ ಈಗೇನು ನಾವು ಭಾಳ ನಾವು ಶಿಕ್ಷಕರು, ನಾವು ಸಮಾಜ ನಿರ್ಮಾಣಕ್ಕೆ ಬಹಳ ಪಾತ್ರವನ್ನು ಇರ್ತಕ್ಕಂಥ ಇವತ್ತು ನೋಡ್ರಿ ಎಷ್ಟು ಡಿಸಿಪ್ಲಿನ್ ಆಗಿ ನಾವು ಕುಂತೀವಿ, ಡಿಸಿಪ್ಲಿನ್ ಆಗಿ ನಿಂತೀವಿ. ಇದೆಲ್ಲ ಅವ್ರ ಗಮನಕ್ಕೆ ತರಬೇಕಾಗ್ತದೆ. ಯಾರು ಗದ್ದ ಮಾಡೋದಿಲ್ಲ, ಆರಾಮಾಗಿ ಮಾಧ್ಯಮಗಳಿವೆ, ಆ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಮಾನವನ್ನ ಏನು ಕಳೆದಿದ್ದಾರೆ, ಏನು ಹಾನಿ ಮಾಡಿದ್ದಾರೆ,
ಅವರಿಗೆ ನಾವು ತಕ್ಕ ಶಿಕ್ಷೆ ಆಗಬೇಕು. ನಾವು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಇಲಾಖೆ ಇದು. ನಾವೆಲ್ಲ ಶಿಕ್ಷಕರು ಇಂದಿನ ನಮ್ಮ ದೇಶದ ಭವಿಷ್ಯದಲ್ಲಿ ಏನು ಪೀಳಿಗೆಯನ್ನು ಬೆಳೆಸಬೇಕಾಗಿದೆ ಅಂಥ ಒಂದು ನಾಗರಿಕರನ್ನು ತಯಾರು ಮಾಡುವಂತಹ ಏನು ಶಿಕ್ಷಕರಿದ್ದೀವಿ ಅಂಥವರಿಗೆ ಇವತ್ತೇನಪ್ಪ ಅಂತಂದ್ರೆ ಭಾಳ ನೋವನ್ನು ಕೊಟ್ಟಿದ್ದಾರೆ ಅವರು. ಆ ನೋವನ್ನು ಅನುಭವಿಸಿ ಕೆಲವೊಬ್ಬರು ನಮ್ಮ ಮಿತ್ರರು ಹೇಳಿದರು, ಸರ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು, ಏನು ಸರ್ಕಾರ ನಮಗೆ ರಕ್ಷಣೆ ಒದಗಿಸ್ತಾ ಇದೆ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಇವತ್ತು SP ಸಾಹೇಬರಾಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಇವತ್ತು ನೂರಾರು ಸಾವಿರ ಸಂಖ್ಯೆಯಲ್ಲಿ ನಾವೆಲ್ಲ ಶಿಕ್ಷಕರು ಬಂದು ಇಲ್ಲಿ ಸೇರಿದ್ದೇವೆ. ಇವತ್ತು ನಮ್ಮ ಶಿಕ್ಷಕರಷ್ಟೇ ಅಲ್ಲ, ಇವತ್ತು ರಾಜ್ಯದ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಇವತ್ತು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಇವತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಇವರು ಆರೋಗ್ಯ ಇಲಾಖೆ ಆಗಿರ್ಬೋದು, ಇಲ್ಲಿ ಹೋಗಿ ಬರೇ ವಿಡಿಯೋ ಈಗ ನೀವೆಲ್ಲರೂ ಪತ್ರಕರ್ತರಿದ್ದೀರಿ, ನೀವೆಲ್ಲರೂ ಸುಮಾರು ವರ್ಷಗಳಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ. ನೀವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಸುದ್ದಿಗಳನ್ನು ನೀವು ಮಾಡ್ತಾ ಸಮಾಜ ಪರಿವರ್ತನೆಯಲ್ಲಿ ನಿಮ್ಮದು ಬಹಳ ಮುಖ್ಯವಾದಂಥ ಪಾತ್ರ ಇರ್ತದೆ ರೀ. ಅದನ್ನು ನಮ್ಮಲ್ಲಿ ಅವರು ಬಂದು ಗೈಡ್ ಮಾಡಲೇಬೇಕಾದ್ರೆ ಹೀಗೆ ಮಾಡಿರಿ ಹಂಗೆ ಮಾಡಿರಿ ಅಂತೇಳಿ ಇವತ್ತು ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಮೇಲುಸ್ತುವಾರಿ ಸಮಿತಿ ಶಾಲೆಯಲ್ಲಿ SDM ಚಂದ್ರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇರ್ತದೆ ರೀ. ಆ ಸಮಿತಿಯವರು ಪ್ರತಿ ತಿಂಗಳಿಗೊಮ್ಮ ನಮ್ಮಲ್ಲಿ ಮೀಟಿಂಗ್ ಮಾಡ್ತೇವೆ. ಆಮೇಲೆ ಜನಪ್ರತಿನಿಧಿಗಳಿರ್ತಾರೆ, ಶಾಸಕರು ಬರ್ತಾರೆ, ಸಚಿವರು ಬರ್ತಾರೆ, ಇವತ್ತು ತಹಸೀಲ್ದಾರ್ ಹಿಡ್ಕೊಂಡು DC ಅವ್ರು ಹಿಡ್ಕೊಂಡು ಇವತ್ತು ನಮ್ಮ DDP ಅವ್ರು ಹಿಡ್ಕೊಂಡು BO ಹಿಡ್ಕೊಂಡು ನಮ್ಮಲ್ಲಿ ECO ಹಿಡ್ಕೊಂಡು ಎಲ್ಲ ಮಾರ್ಗದರ್ಶಕರು ನಮಗೆಲ್ಲ ಬಂದಿಕರಿ ಮಾರ್ಗದರ್ಶನ ಮಾಡ್ತಿರ್ತಾರೆ. ಅದರ ಮಧ್ಯದೊಳಗೆ ನಮ್ಮ ಶಿಕ್ಷಕರು ಲೋಪಗಳನ್ನು ಮಾಡಿದರೆ ಅದಕ್ಕೆ ಇಲಾಖೆ ನಿಯಮಗಳಿದಾವೆ, ಆ ಪ್ರಕಾರ ಕ್ರಮ ಕೈಗೊಳ್ಳಿ. ಆದ್ರೆ ಇವರು ಏನೂ ಸಂಬಂಧ ಇರಲಾರ್ದೇ ಬಂದು ಶಿಕ್ಷಕರಿಗೆ ಹರಾಸ್ಮೆಂಟ್ ಮಾಡ್ತೀವತ್ತಂದ್ರೆ ನಾವು ಮುಂದಿನ ದಿನಮಾನದಲ್ಲಿ ಕೇಳುವುದಿಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ FRI ಮಾಡಿದೆ, ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಅರೆಸ್ಟ್ ಆಗಿ ಅವರು ಕೂಡ ಜೈಲಿನಲ್ಲಿ ಇದ್ದಾರೆ. ಈಗ ಆ ಮುಂದಿನ ದಿನಮಾನದಲ್ಲಿ ಒಂದು ವೇಳೆ ಇದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು, ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡು ಶಿಕ್ಷಕರಿಗೆ ಆದ ಅನ್ಯಾಯವನ್ನು ಸರಿಪಡಿಸಿ ಇದ್ದಲ್ಲಿ ನಾವು ಉಗ್ರವಾದಂಥ ಹೋರಾಟ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳನ್ನು ಬಂದ್ ಮಾಡಿ ನಾವು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡಬೇಕಾಗ್ತದೆ. ಅದಕ್ಕೇನಪ್ಪ ಅಂತಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಏನು ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರೆ ಇವತ್ತು ನಮ್ಮ ಶಿಕ್ಷಕರಿಗೆ ಏನು ನೋವಾಗಿದೆ, ಏನು ಅನ್ಯಾಯ ಆಗಿದೆ, ಇವತ್ತು ನೊಂದ್ಕೊಂಡು ನಮ್ಮ ಮಾನ ಹೋಗೈತೆ ಅಂತೇಳಿ ಯಾರಾದರೂ ಸೂಸೈಡ್ ಮಾಡ್ಕೊಂಡ್ರೆ, ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಯಾರು ಜವಾಬ್ದಾರಿ ಇದ್ದೀರಿ? ಯಾರೂ ಜವಾಬ್ದಾರಿ ಇರಂಗಿಲ್ಲ. ನಿಮಗೆ ಈ ರೀತಿಯಾದಂಥ ಒಂದು ಹರಾಸ್ಮೆಂಟ್ ಏನಾಗಿದೆಯಲ್ಲ, ಆ ಹರಾಸ್ಮೆಂಟ್ ಮಾಡಿದಂಥ ಏನು ಇದ್ದಾರೆ ಅವರು ಅಣ್ಣಪ್ಪ ಪೂಜಾರಿ ಆ್ಯಂಡ್ ಗ್ಯಾಂಗ್, ಅವ್ರಿಗೇನಪ್ಪ ಅಂತಂದ್ರೆ ನಮ್ಮ ಒಂದು ಜಿಲ್ಲಾಡಳಿತದ ಮುಖಾಂತರ ನಾವೇನು ಕೇಳ್ಕೊತೀವಪ್ಪ ಅಂತಂದ್ರೆ ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕು. ಅವರಿಗೇನಪ್ಪ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು. ಅದಕ್ಕೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಆದಂಥ ಸರ್ಕಾರಿ ನೌಕರಿಗೆ ಒಂದು ಯೋಜನೆಯನ್ನು ತಂದಿದೆ. ಅದೇನಪ್ಪ ಅಂತಂದ್ರೆ ಆರೋಗ್ಯ ಸಂಜೀವಿನಿ ಅಂತೇಳಿ, ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರೀ. ಈಗ ಸರ್ಕಾರಿ ನೌಕರರಿಗೆ ಯಾವುದೇ ಆಸ್ಪತ್ರೆಗೆ ಹೋದ್ರು ಅಲ್ಲಿ ₹1 ಕೂಡ ತಗೋಬಾರ್ದು. ನಮಗೆ ಏನೇ ಇವತ್ತು ಆರೋಗ್ಯದಲ್ಲಿ ಏರ್ಪೇರುಗಳಾದರೆ ಅಥವಾ ಆರೋಗ್ಯ ಕೈ ಕೊಟ್ಟರೆ ಅದನ್ನೇನಪ್ಪ ಅಂತಂದ್ರೆ ಯಾವ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತೇವೆ ಆ ಆಸ್ಪತ್ರೆಯವರು ₹1 ತಗೊಳ್ಳಾರ್ದೆ ನಮಗೆಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕು ಅಂಥೇಳಿ ನಮಗೆ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆರೋಗ್ಯ ಸಂಜೀವನಿ ಯೋಜನೆ ಸರ್ಕಾರ ಜಾರಿಗೆ ತರೋಕ್ಕಿಂತ ಪೂರ್ವದಲ್ಲಿ ನಮಗೇನಪ್ಪ ಅಂತಂದ್ರೆ ಏನು ಸರ್ಕಾರಿ ನಾವೇನು ಬೇರೆ ಆಸ್ಪತ್ರೆಗೆ ತೋರಿಸ್ಕೊಂತೀವಲ್ರಿ, ಆ ಆಸ್ಪತ್ರೆ ಒಳಗೇನಪ್ಪ ಎಷ್ಟು ಬಿಲ್ ಖರ್ಚಾಗ್ತದೆ ಆ ಬಿಲ್ಲನ್ನೇನಪ್ಪ ಅಂತಂದ್ರೆ ಮೆಡಿಕಲ್ ರೀಅಂಬರ್ಸ್ಮೆಂಟ್ ಅಂತ ಕೊಡ್ತಿದ್ರು. ಆದ್ರೆ ನಾವು ₹350 ₹500 ಇವು ನಾವು ಅವಾಗ ಸರ್ಕಾರ ನಮಗೆ ಕೊಡ್ತಿತ್ತು. ಈಗ ಸರ್ಕಾರ ₹850 ನಮ್ಮ ಸ್ಯಾಲ್ರಿ, ನಮ್ಮ ವೇತನದಿಂದೇ ಆಟೋಮೆಟಿಕ್ಕಾಗಿ ಕಟಾವಣೆ ಆಗಿಬಿಡ್ತದ್ರಿ. ಯಾಕಂದ್ರೆ ಇದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಂಬಂಧ. ಆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ಈಗ ಯಾವ ಆಸ್ಪತ್ರೆಗೆ ಹೋದ್ರು, ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಯಾವ ಆಸ್ಪತ್ರೆಗೆ ಹೋದ್ರು ಅವ್ರು ನಮಗೆ ಫ್ರೀಯಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಸರ್ಕಾರ ಈ ಜಿಲ್ಲಾಡಳಿತ ಅದನ್ನು ಮಧ್ಯಪ್ರವೇಶಿಸಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಇವತ್ತು ಜಿಲ್ಲಾ ಶಿಕ್ಷಕರ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ. ಸರ್, ಇದ್ರ ಬಗ್ಗೆ ಹೇಳಿದ್ರಲ್ಲ RTI ಬಗ್ಗೆ. ಇನ್ನು RTI ಅಂತೇಳಿ RTI ಕಾರ್ಯಕರ್ತರಂತ ಹೇಳ್ಕೊಂಡ್ಬಿಟ್ಟು ಡೂಪ್ಲಿಕೇಟ್ ID ಮಾಡಿಕೊಂಡು ಅಥವಾ ಹೆಂಗೋ ನಾ RTI ಕಾರ್ಯಕರ್ತನ ಅಂತೇಳಿ ಒಂದು ಪೋಸ್ಟಲ್ ಆರ್ಡರ್ ಒಂದು ಅರ್ಜಿ ಹಚ್ಚಿ
ಇವತ್ತೇನಪ್ಪ ಅಂತಂದರೆ ಶಾಲೆಯಲ್ಲಿ ಅವರು ಕಾನೂನು ಚೌಕಟ್ಟಿನಲ್ಲಿ ಕೇಳಿ. ಇವತ್ತು ವೈಯಕ್ತಿಕ ಮಾಹಿತಿಗಳನ್ನು ಕೇಳುವಂಥ ಅಧಿಕಾರ ಅವರಿಗಿಲ್ಲ. ಇವತ್ತು ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ನೋಡ್ರಿ. ಇವತ್ತು RTI ಆ್ಯಕ್ಟ್ ಕಾಯ್ದೆ ಪ್ರಕಾರ ಅಲ್ಲಿ ಏನು ಕೇಳಬೇಕಾಗಿತ್ತು ಅದನ್ನು ಕೇಳಿದರೆ ಯಾರಾದರೂ ಕೊಡ್ತಾರೆ, ನಮ್ಮ ಅಧಿಕಾರಿಗಳು ಕೊಡ್ತಾರೆ, ನಮ್ಮ ಹೆಡ್ ಮಾಸ್ಟರ್ ಕೊಡ್ತಾರೆ, ಎಲ್ಲನೂ ಕೊಡ್ತಾರೆ. ಆದರೆ ಆ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಅವರು ಬರ್ಕೊಂಡು ಅದನ್ನು ಯಾಕೆ ಕೊಡೋಂಗಿಲ್ಲ, ಕೊಡಲಿಲ್ಲ ಅಂದ್ರೆ ನೀವು ಇಲ್ಲಿ ಬಾ ಅಲ್ಲಿ ಬಾ ಅಂತೇಳಿ ಧಮಕಿ ಹಾಕಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡುವಂಥ ಕೆಲಸನೂ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೆದಿದೆ. ಅಂಥ ಡೂಪ್ಲಿಕೇಟ್ RTI ಕಾರ್ಯಕರ್ತರನ್ನು ತಾವೇನಪ್ಪ ಅಂತಂದ್ರೆ ನಿಯಂತ್ರಣದಲ್ಲಿ ತಂದು ಇವತ್ತು ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಏನು ಭಯದ ವಾತಾವರಣ ಮೂಡಿದೆ, ಆ ಭಯದ ವಾತಾವರಣದಿಂದ ಕೆಲವೊಂದಿಷ್ಟು ಜನ ನೌಕರಿ ಮಾಡಲಾರ್ದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ದಯವಿಟ್ಟು ಆ RTI ಕಾರ್ಯಕರ್ತರು, ಡೂಪ್ಲಿಕೇಟ್ RTI ಕಾರ್ಯಕರ್ತರು ಯಾರ್ಯಾರು ಇದ್ದಾರಲ್ಲ ಅವ್ರ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಎಲ್ಲ ಜಿಲ್ಲೆಯ ಶಿಕ್ಷಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘ ಅಧ್ಯಕ್ಷ, ವಿಜಯಪುರ.